ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ. ಪ್ರತಿಭಟನೆಯನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಅದರ ನೇತೃತ್ವ ವಹಿಸಂಗಿದೆ. ಈಗ ಬೇರೆ ಯಾರ್ದೋ ಒಂದು ಸಭೆಯನ್ನ ಕರೆದುಬಿಟ್ಟು ಪ್ರತಿಭಟನೆಗೆ ಕರೆ ಕೊಟ್ಟವರು ನಾವಿದ್ದೀವಿ. ಸುಮಾರು 60ರಿಂದ 70 ಸಾವಿರ ಬೇಕರಿ ಕಾಂಡಿಮೆಂಟ್ಸ್ಗಳು, ಸಣ್ಣ ಉದ್ಯಮಿದಾರರು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸುಳ್ಳನ್ನ ಹೇಳ್ತಾ ಇದ್ದಾರೆ, ಹೋರಾಟವನ್ನು ಹಿಂದೆ ಪಡಿತಾ ಇದ್ದಾರೆ ಅಂತ ಬಿಟ್ಟು ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದು ಸುಳ್ಳಾಗಿದೆ. ಒಬ್ಬ ಮುಖ್ಯಮಂತ್ರಿಗಳು ನಮ್ಮನ್ನ ಯಾವುದೇ ಕಾರಣಕ್ಕೂ ಸಭೆಗೆ ಕರೆದಿದ್ದೇ ಹೋದಾದ್ರೂ ಅದನ್ನ ಸ್ಪಷ್ಟತೆಯನ್ನ ನೀಡಿಲ್ಲ. ಈಗ ಸುಳ್ಳು ಸಂದೇಶವನ್ನು ಹೇಳ್ತಾ ಇದ್ದಾರೆ, ಹೋರಾಟವನ್ನ ಹಿಂತೆಗೆದುಕೊಳ್ತಾ ಇದ್ದಾರೆ ಅಂತ ಬಿಟ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಇದು ಶುದ್ಧ ಸುಳ್ಳಾಗಿದೆ. ನಮ್ಮ ಹೋರಾಟ ನಡೀತಾ ಇದೆ. 25ನೇ ತಾರೀಕು ಹೋರಾಟ ನಡೀತದೆ. ಬೇಕರಿ, ಕಾಂಡಿಮೆಂಟ್ಸ್, ಸಣ್ಣ ಉದ್ಯಮದಾರರು, ಮಟನ್, ಚಿಕನ್ ಇವ್ರು ಯಾವ ರೀತಿಯಿಂದ ಹಿಂದೆ ತೆಗೆದಿರುವಂತ ಸುಳ್ಳು ಹೇಳಿಕೆಯನ್ನ ಪತ್ರಿಕಾಗೋಷ್ಠಿಯಲ್ಲಿ ಕೊಡ್ತಾ ಇದ್ದಾರೆ ಅದು ಗೊತ್ತಿಲ್ಲ. ನಾವು ಯಾವ ಕಾರಣಕ್ಕೂ ಇದನ್ನು ಹೋರಾಟವನ್ನು ನಿಲ್ಲಿಸಲ್ಲ. ಹೋರಾಟ ನಡೀತಾ ಇದೆ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ವತಿಯಿಂದ ಹೋರಾಟ ನಡೀತಾ ಇದೆ. ಬೇರೆ ಯಾರನ್ನೋ ವೇದಿಕೆಗೆ ಅಲ್ಲಿ ಕರೆಸ್ಬಿಟ್ಟು ಹಿಂದೆ ತೆಗಿತೀನಿ ಅಂತ ಹೇಳಿದಾರೆ ಅಂತ ಹೇಳೋದು ಯಾವ ನ್ಯಾಯ? ಇವ್ರು ಏನಾದ್ರು ಮಾಡ್ಕೊಳ್ಳಿ, ನಾವು ಹೋರಾಟ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ನಡೀತದೆ. ಯಾವ ಕಾರಣಕ್ಕೂ ಇನ್ನು ಮುಂದೆ ಮಾತುಕತೆ ಕೂಡ ಹೋಗಲ್ಲ. ಯಾಕಂದ್ರೆ ಇವರು ಹತ್ತಿಕ್ಲಿಕ್ಕೆ, ಏನು ಹೋರಾಟವನ್ನು ಹತ್ತಿಕ್ಲಿಕ್ಕೆ ಸರ್ಕಾರನೇ ಇಷ್ಟೊಂದು ಕಟಿಬದ್ಧವಾಗಿ ನಿಂತಿದೆ ಅಂತ ಹೇಳಿದ್ರೆ ವಿರೋಧ ಪಕ್ಷದ ಸಹಾಯ ಮತ್ತಿನ್ನುಳಿದರ ಎಲ್ಲರ ಸಹಾಯವನ್ನು ಕೂಡ ನಾವು ಇವತ್ತಿಂದ ಪಡಿತೇವೆ. ಸರ್ಕಾರದ ಜೊತೆನೆ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ಕೋಬೇಕಿತ್ತು, ಮಾತಾಡ್ಕೋಬೇಕು ಅನ್ನೋ ಒಂದು ಮನಸ್ಸು ನಮ್ಮಲ್ಲಿತ್ತು. ಆದ್ರೆ ಆ ಕನಸನ್ನು ಮುರಿದಿದ್ದಾರೆ. ಇವರು ನೇರವಾಗಿ ಸುಳ್ಳು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕೆ ಸಿದ್ದತೆಯನ್ನು ನಡೆಸಿದ್ದಾರೆ. ಈ ಒಂದು ಹೋರಾಟಕ್ಕೆ ಪಡದೇ ಇರುವಂತಹ ವ್ಯಕ್ತಿಗಳನ್ನ ಸಭೆಯನ್ನ ಕರೆದು ಈ ಹೋರಾಟವನ್ನು ಹಿಂತೆಗೆದುಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿಕೆ ನೀಡುವಂತ ಕೆಲಸ ಮಾಡಿದ್ದಾರೆ. ಇದು ಶುದ್ಧ ಸುಳ್ಳಾಗಿದೆ. ಇದನ್ನ ನಾವು ವಿರೋಧಿಸ್ತೀವಿ. 25ನೇ ತಾರೀಕು ಹೋರಾಟ ನಡೆಯುತ್ತೆ. ಬೇಕರಿ ಮತ್ತು ಸಣ್ಣ ಹೋರಾಟಗಾರರದ್ದು ಇದು ಸುಳ್ಳು ಸುದ್ದಿ. ಮುಖ್ಯಮಂತ್ರಿಗಳು ಹರಡಿಸ್ತಾ ಇರೋದು ಸುಳ್ಳು ಸುದ್ದಿ ಇದೆ. ಇದನ್ನ ಯಾವ ಕಾರಣಕ್ಕೂ ನಾವು ಇದು ಮಾಡಲು ಒಪ್ಪಲ್ಲ. ಬಂದ್ ಮಾಡೇ ಮಾಡ್ತೀವಿ. ಹಲೋ.